ತಾಯಿಗಿಂತ ಹಣ, ಆಸ್ತಿ, ಅಂತಸ್ತು ದೊಡ್ಡದಾಯ್ತೆ? ಹೌದು ವೀಕ್ಷಕರೇ, ಎತ್ತ ತಾಯಿಯನ್ನ ಕಣ್ಣಿನ ಮಣಿಯಂತೆ ಸಾಕಿ ಸಲಹಬೇಕಾದ ಮಗ, ಸೊಸೆ ಮತ್ತು ಮೊಮ್ಮಗಳ ಜೊತೆ ಸೇರಿ ತಾಯಿಗೆ ನರಕ ಯಾತನೆ ನೀಡಿರುವ ಕರುಳು ಹಿಡಿಯುವ ಘಟನೆಯೊಂದು ಮಂಡ್ಯ ಜಿಲ್ಲೆಯಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದರೂ ನ್ಯಾಯ ಸಿಗದೆ ಈಗ ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಅವರಿಂದ ಒಂದು ವಿಶೇಷ ವರದಿ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿ ಹೊನ್ನಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕ್ಯಾತಿನಹಳ್ಳಿ ಗ್ರಾಮದ ನಿವಾಸಿ ದಿವಂಗತ ಬೋರೇಗೌಡರ ಧರ್ಮಪತ್ನಿ ಸಿಂಗಮ್ಮ. ಈ ತಾಯಿಗೆ ಸ್ವಂತ ಮಗ, ಸೊಸೆ ರತ್ನಮ್ಮ, ಮೊಮ್ಮಗಳು ಹರ್ಷಿತಾ ವರ್ಸಸ್ ರೇಖಾ ಇವರುಗಳು ಸೇರಿ ನಿರಂತರವಾಗಿ ದ್ರೋಹ ಎಸಗುತ್ತಾ ಬಂದಿದ್ದಾರೆ. ವಯಸ್ಸಾದವರು ಅಂತ ನೋಡದೆ ಪ್ರತಿನಿತ್ಯ ಸುಮ್ಮನೆ ಯಾವುದೇ ಕಾರಣವಿಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡಿದ್ದಾರೆ. ಮಗಳು ಸುನಂದಮ್ಮ ಹೆತ್ತ ತಾಯಿಗೆ ಆಗುತ್ತಿರುವ ಈ ಅನ್ಯಾಯವನ್ನ ಸಹಿಸಲಾರದೆ ಮಗಳು ಸುನಂದಮ್ಮ ತಾಯಿಯನ್ನ ನೋಡಿಕೊಳ್ಳಲು ಮತ್ತು ರಕ್ಷಣೆ ಮಾಡಲು ಮುಂದಾಗಿದ್ದಾಳೆ. ಆದರೆ ಈ ಕ್ರೂರಿಗಳು ತಾಯಿಯೊಂದಿಗೆ ಮಗಳ ಮೇಲೂ ಪ್ರತಿನಿಧಿ ಹಲ್ಲೆಯನ್ನ ನಡೆಸುತ್ತಾ ಬಂದಿದ್ದಾರೆ. ಈ ದೌರ್ಜನ್ಯದ ವಿರುದ್ಧ ನೊಂದ ತಾಯಿ ಮತ್ತು ಮಗಳು ಬಿಂಡಿಗನವಿಲೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದರೂ ಸಹ ಯಾವುದೋ ಕಾರಣಕ್ಕೆ ನ್ಯಾಯ ಸಿಕ್ಕಿಲ್ಲ ಎಂದು ವೃದ್ಧೆ ಸಿಂಗಮ್ಮ ತನ್ನ ಅಳಲನ್ನ ಮಾಧ್ಯಮದೊಂದಿಗೆ ಹೇಳಿಕೊಂಡಿದ್ದಾರೆ. ಹಾಗೂ ಇನ್ಯಾರಾದರೂ ನಮಗೆ ನ್ಯಾಯ ಕೊಡಿಸಿ ನಮ್ಮನ್ನ ರಕ್ಷಣೆ ಮಾಡಿ ಎಂದು ಅಂಗಲಾಚಿ ಬೇಡುತ್ತಿದ್ದಾರೆ ಮತ್ತು ಬಿಂಡಿಗನವಿಲೆ ಪೊಲೀಸ್ ಠಾಣೆಯಲ್ಲಿ ನನಗೆ ನ್ಯಾಯ ಸಿಕ್ಕಿಲ್ಲ ಎಂದು ಹೇಳಿದ್ದಾರೆ. ಪ್ರಕಾಶ ಯಾರು? ಪ್ರಕಾಶ ನಿನ್ ಮಗನಾದ ಪ್ರಕಾಶರ್ದು ನಿನ್ ಕಿರ್ಕುಳ ಕೊಡ್ತಾ ಇರೋದು? ಕಿರ್ಕುಳಿ ಕೊಡ್ತಾವನೆ. ಅದರಿಂದಗಡೆ ರತ್ನಮ್ಮ ಹಿಡ್ಕೊಂಡು ಹೊಡೆಯಕ್ ಬರ್ತಾಳೆ. ರತ್ನಮ್ಮ ಯಾರು? ಏನಾಗ್ಬೇಕು? ಪ್ರಕಾಶ್ ಅವ್ರ ಹೆಂಡತಿ. ಅದರಿಂದಗಡೆ ಅವಳ ಮಗಳು ಮೊಮ್ಮಗ ಸತ್ತೋದಾಗ ನನ್ಗೆ ಆಸ್ತಿ ಬರ್ಕೊಡಿ ಅಂತ ಹೇಳ್ಬಿಟ್ಟು ನನ್ಗೆ ಬಾರಿ ಕಿರ್ಕುಲಿ ಕೊಟ್ಟು ಹಿಡ್ಕೊಂಡು ಹೊಡೆದು, ಮತ್ತೆ ಯಾವ್ದೋ ಒಂದು ಊರೊಳಗ ಕರ್ಕೊಂಡ್ಬಂದು ಕಾರಲ್ಲಿ ತೇಸಿನಿ ಕುಡಿಸ್ತು. ಹೇಳ್ತೀನಿ ಬೇಕಾರೆ ತಹಸೀನಿ ಕುಡಿಸಿದಾಗ ತಹಸೀನಲ್ಲಿ ಮೊದ್ಲು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಮ್ಮಗ BP ಜಾಸ್ತಿ ಆಯ್ತು ಅಂತ ಕಳಿಸಿ ಕರ್ಕೊಂಬಂದು ತಿರ್ಗಾ ನನಗೆ ಏನು ಹೇಳಲಿಲ್ಲ. ಅವತ್ತು ಆಸ್ಪತ್ರೆಗೆ ಕರ್ಕೊಂಬಂದು ಬಲ್ಲಿ ಅಂತ ಹೇಳಿದ್ರು. ಇವರು ಬೆಟ್ಟ ಬ್ಯಾಗಾರ ಬಿದ್ಬಿಟ್ರು. ಹೇಳ್ತೀನಿ ಕೇಳಿ, ಒಬ್ಬ ಬೆಟ್ಟ ಬಿದ್ದ, ಬೇರೆ ಊರಲ್ಲಿ ಕರ್ಕೊಂಬಂದ್ಬಿಟ್ಟು ಮನೇಲಿ ಕುಂಡ್ರಿಸ್ಬಿಟ್ಟು ಯಾರು ಬೀಗ ಹಾಕೊಂಬಂದ್ಬಿಟ್ಟವ್ರೆ. ತಹಸೀನವ್ರು ಕರೆಯಕ್ಕೆ ಹೋಗ್ಯವ್ರೆ. ಯಾರನ್ನ ಬೀಗ ಒಳಗೆ ಕುಂಡಿಸಿರೋದು? ನಿಮ್ಮನ್ನ? ಬೇರೆ ಊರಲ್ಲಿ ಹುಡುಗಿಯ